ನಮ್ಮ ಮೈಸೂರು ಮನೆತನದ ಮಹಾರಾಜರು ಹಿಂದಿನ ಪೂರ್ವಜರು 1870ನೇ ಇಸ್ವಿಯಲ್ಲಿ ನಮ್ಮ ಸಮಾಜಕ್ಕೆ ಈ ಅಂಬಾಭವಾನಿ ದೇವಾಲಯದ ಆವರಣದ ಜಮೀನು ಕೊಡುಗೆ ಆಗಿ ಕೊಟ್ಟಿದ್ದಾರೆ. ಮೈಸೂರು ಮಹಾರಾಜರು ಹೇಳಿದರು, ಹಿಂದೆ ಎಲ್ಲ ನಮ್ಮ ಸಮಾಜದ ಜನಾಂಗದವರು ಯುದ್ಧಕ್ಕೋಸ್ಕರ ಹೋರಾಟ ಮಾಡಿದ್ರು, ಅದಕ್ಕೋಸ್ಕರ ನಾವು ಈ ಜಮೀನನ್ನು ಕೊಡುಗೆ ಕೊಟ್ಟಿದ್ದೀವಿ ಅಂತ ಅವರು ಇವತ್ತು ಅಲ್ಲಿ ನಮ್ಮ ದೇವಸ್ಥಾನ ಮುಂದೆ ನಿಂತ್ಕೊಂಡು ಹೇಳಿದರು. ಅದೇ ರೀತಿ ನಾವು 2017ರಲ್ಲಿ ನಮ್ಮ ಕೃಷ್ಣಣ್ಣವರಿದ್ದರು, ಅವತ್ತು ನಮ್ಮ ಜಯಚಂದ್ರ ಅವರು ಲಾ ಮಿನಿಸ್ಟರ್ ಆಗಿದ್ದರು. ಅವತ್ತೂ ಸಹ ನಾವು ಹೋಗಿ ಕರೆದ್ವಿ, ಸರ್ ನೀವು ಬರಬೇಕು, ಇದು ನಿಮ್ಮ ಜಮೀನು, ನೀವು ಕೊಟ್ಟಿರೋಂಥ ಕೊಡುಗೆ, ನಿಮ್ಮ ಜಾಗ, ನೀವು ಬರಬೇಕು ಅಂತ ನಾವು ಕರೆ ಕೊಟ್ಟಿದ್ದಕ್ಕೆ ಅವ್ರು ಬಂದು ಅವತ್ತೂ ಸಹ ಒಳ್ಳೆಯದಾಗಲಿ ಅಂತ ನಮಗೆ ಒಂದು ಆಶೀರ್ವಾದ ಮಾಡಿ ಹೋದರು. ಅಲ್ಲಿಂದ 2017ರಿಂದ ಇಲ್ಲಿ ಡೆವಲಪ್ಮೆಂಟ್ ಶುರುವಾಯಿತು. 2024ಕ್ಕೆ ಇಲ್ಲಿದ್ದ ಎಲ್ಲ ತೊಡಕುಗಳು ನಿವಾರಣೆ ಆಗಿದೆ. ನಿವಾರಣೆ ಆದಮೇಲೆ ನಮ್ಮ ಸಮಾಜಕ್ಕೊಂದು ಶಕ್ತಿ ಬಂದಿದೆ. ಏನು, ನಾವೆಲ್ಲ ಇಷ್ಟು ವರ್ಷ ನಮ್ಮ ಪೂರ್ವಿಕರು ಈ ಒಂದು ಜಾಗಕ್ಕೆ ಮತ್ತು ಈ ಒಂದು ದೇವಸ್ಥಾನಕ್ಕೆ ಒಂದು ಒಳ್ಳೆಯ ಸಮಯ ಬಂತು ಅಂತ ನಮ್ಮವರೆಲ್ಲ ತುಂಬ ಸಂತೋಷಪಟ್ಟಿದ್ದಾರೆ. ಮತ್ತು 1939ರಲ್ಲಿ ಈ ದೇವಾಲಯನ ಜೀರ್ಣೋದ್ಧಾರ ಮಾಡಬೇಕು ಅಂತ ಅವತ್ತಿನ ಕಾಲಕ್ಕೆ ನಮ್ಮ ಪೂರ್ವಿಕರು ಸಭೆ ನಡೆಸಿದ್ದಾರೆ. ಅದ್ರ ದಾಖಲೆ ನಮ್ಮಲ್ಲಿದೆ. ಈಗ 2024ರಲ್ಲಿ ಆ ಒಂದು ಒಳ್ಳೆಯ ಸಮಯ, ಎಲ್ಲ ಸಂತೋಷ ಪಡೋವಂಥ ಸಮಯ ಬಂದಿದೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗ ನಮ್ಮ ಗುರಿ ಏನಂದರೆ, ಮೊನ್ನೆ 2ನೇ ತಾರೀಕು ನಮ್ಮದು 28ನೇ ವಾರ್ಷಿಕೋತ್ಸವಕ್ಕೆ ಇಡೀ ರಾಜ್ಯದಿಂದ ನಮ್ಮೆಲ್ಲ ಕುಲಬಾಂಧವರು ತುಂಬ ಪ್ರೀತಿ ವಿಶ್ವಾಸದಿಂದ ಸಂತೋಷದಿಂದ ಬಂದು ಎಲ್ಲ ನಮ್ಮ ಡೆವಲಪ್ಮೆಂಟ್ಸ್ ಇಲ್ಲಿ ಆಗಿರುವಂಥ ಎಲ್ಲ ಡೆವಲಪ್ಮೆಂಟ್ಸು, ಅಭಿವೃದ್ಧಿ ಕಾರ್ಯ ಮತ್ತು ಇಲ್ಲಿ ಕೆತ್ತನೆ ದೇವಸ್ಥಾನ ಜೀರ್ಣೋದ್ಧಾರದ ಕೆತ್ತನೆ ಕೆಲಸ ಎಲ್ಲ ನೋಡಿ ಅವ್ರಿಗೆ ತುಂಬ ಸಂತೋಷ ಆಗಿದೆ. ಮತ್ತು ಎಲ್ಲರೂ ಇಡೀ ರಾಜ್ಯದ ಕುಲಬಾಂಧವರು ನಾವು ನಿಮಗೆ ಸಹಕಾರ ಕೊಡ್ತೀವಿ, ಎಲ್ಲ ವಿಚಾರದಲ್ಲೂ ಧನ ತನು ಮನ ಧನ ಎಲ್ಲ ನಿಮಗೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಗುರಿ ಏನಪ್ಪ ಅಂದರೆ, ಮುಂದಿನ ವರ್ಷ ವಾರ್ಷಿಕೋತ್ಸವ 29ನೇ ವಾರ್ಷಿಕೋತ್ಸವದೊಳಗಾಗಿ ತಿರ್ಗಾ ಅಮ್ಮನವರ ಪುನರ್ ಪ್ರತಿಷ್ಠಾಪನೆ ಮಾಡಿ ಹೊಸ ದೇವಾಲಯದಿಂದ ಅಮ್ಮನವರ ವಾರ್ಷಿಕೋತ್ಸವ ಮಾಡಬೇಕು ಅಂತ ನಮ್ಮ ಗುರಿ ಇಟ್ಕೊಂಡಿದ್ದೀವಿ. ನಮ್ಮ ಶಿಲ್ಪಿನೂ ನಮಗೆ ಮಾತು ಕೊಟ್ಟಿದ್ದಾರೆ, ಡಿಸೆಂಬರ್ 31ರೊಳಗೆ ನಮ್ಮ ದೇವಸ್ಥಾನ ನಾನು ಪೂರ್ತಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನಾವು ತುಂಬ ಅದನ್ನೇ ಒಂದು ನಂಬಿಕೆ ಇಟ್ಕೊಂಡು ಎಲ್ಲರೂ ಸೇರಿ ಇಡೀ ಜನ, ನಾವು ಅಧ್ಯಕ್ಷೊಬ್ಬರು ಮಾಡೋಕ್ಕಾಗಲ್ಲ, ಉಪಾಧ್ಯಕ್ಷರು ಮಾಡೋಕ್ಕಾಗಲ್ಲ, ನಾವು ಸಮಿತಿ ನಮ್ಮ ನಿರ್ವಹಣಾ ಸಮಿತಿನೂ ನಾವು ಏನು ಮಾಡೋಕ್ಕಾಗಲ್ಲ. ಇಡೀ ಲಾಡ್ ಜನಾಂಗದವರು, ಇಡೀ ರಾಜ್ಯದಲ್ಲಿರೋಂಥ ಎಲ್ಲ ಲಾಡ್ ಜನಾಂಗದವರು ಇದಕ್ಕೆ ಕೈ ಜೋಡಿಸಿದ್ರೆ ನಾವೇನು ಅಂದ್ಕೊಂಡಿದ್ದೀವಿ ಆ ಗುರಿ ಮುಟ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಮೈಸೂರು ಮಹಾರಾಜರು ಮೊನ್ನೆ ಪಾರ್ಲಿಮೆಂಟಲ್ಲಿದ್ದರು, ಹೆಂಗೆ ಮಾಡೋದು ಕರೆಯೋದು ಅಂತ ತುಂಬ ಸ್ವಲ್ಪ ಇದಾಯಿತು. ನಮ್ಮ ರೈಲ್ವೆ ಮಿನಿಸ್ಟ್ರು ಸೋಮಣ್ಣವರು ನಮ್ಮ ತುಮಕೂರು ಸಂಸದರಿಗೆ ಫೋನ್ ಮಾಡಿದ್ವಿ, ಸ್ವಾಮಿ ಈ ಥರ ಮಹಾರಾಜರು ನಮ್ಮ ಶಿರಾ ತಾಲೂಕು ಎಲಿಯೂರಿಗೆ ಬರ್ತಿದ್ದಾರೆ ಅಂತ. ಅದಕ್ಕೆ ಅವರು ಖುದ್ದಾಗಿ ಮಹಾರಾಜರಿಗೆ ಫೋನ್ ಮಾಡಿ ಸೋಮಣ್ಣವರು, ಇಲ್ಲ ನಾನು ಲಾಡ್ ಅವ್ರಿಗೆ ಹೇಳ್ಬಿಟ್ಟಿದ್ದೀವಿ, ನೀವು ಹೋಗಿ ಅಲ್ಲಿ ಎಲಿಯೂರಿಗೆ ಹೋದಾಗ, ಇಲ್ಲ ನಾವು ಹೋಗ್ತೀವಿ, ನಾವು ಹಿಂದೆನೂ ಹೋಗಿದ್ದೀವಿ ಅಂತ ಮಹಾರಾಜರು ನಮಗೆ ನಾನು ಫೋನ್ ಮಾಡಿದಾಗ ಲಾಡ್ ಅವರೇ ನಾವು ಬರ್ತೀವಿ ಅಂದರು. ಎಷ್ಟೇ ತಡ ಆದರೂ ಸಹ ಬಂದು ನಮ್ಮ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ಮುಗಿಸಿ ಮತ್ತು ನಮ್ಮ ಶಿಲ್ಪಿಗಳು ಕೆತ್ತನೆ ಜಾಗನೂ ನೋಡಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗಿದ್ದಾರೆ. ಅವ್ರಿಗೂ ಸಹ ನಾನು ಕೃತಜ್ಞತೆ ಹೇಳ್ತೀನಿ. ನಮ್ಮ ಮೇಲೆ ಒಂದು ಅಭಿಮಾನ ಇಟ್ಟಿದ್ದಾರೆ ಮೈಸೂರು ಮಹಾರಾಜರು, ನಮ್ಮ ಸಮಾಜದ ಮೇಲೆ ಮತ್ತು ನಮ್ಮ ಸಿರಾ ಜನತೆ ಮೇಲೆ. ಅವ್ರು ಹೇಳ್ತಾರೆ ಸಿರಾ ಒಂದು ಪುಣ್ಯ ಕ್ಷೇತ್ರ, ಪ್ರಸಿದ್ಧವಾದ ಕ್ಷೇತ್ರ ಸಿರಾ ಅಂತ ಹೇಳ್ತಾರೆ. ಅದಕ್ಕೂ ನಾವು ಸಂತೋಷ ಪಡಬೇಕು. ಸೊ ಮುಂದೆನೂ ಎಲ್ಲ ಒಗ್ಗಟ್ಟಾಗಿ ಈ ಒಂದು ಸೇವೆ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬೋಲೋ ಅಂಬಾ ಭವಾನಿ ಕಿ ಜೈ, ವೀರಾಂಜನೇಯ ಸ್ವಾಮಿ ಕಿ ಜೈ. ಅಖಿಲ ಕರ್ನಾಟಕ ಲಾಡ್ರ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಿಯ ಶಾಸಕರು ನಮ್ಮ SN ಕೃಷ್ಣಯ್ಯನವರು, ಅವರು ತುಂಬ ನಮ್ಮ ಅಣ್ಣವರು, ಅವರು ತುಂಬ ಆತ್ಮೀಯರು. ಅವತ್ತಿಂದನೂ ಅವ್ರು ನಮ್ಮ ಜೊತೆಗಿದ್ದಾರೆ. ಮತ್ತು ಇವತ್ತು ಸಹ ಪ್ರತಿಯೊಂದು ವಿಚಾರದಲ್ಲೂ ಏನೇ ನಮ್ಮ ದೇವಸ್ಥಾನದ ವ್ಯಾಜ್ಯಗಳಿರ್ಬೋದು, ನಮ್ಮ ದೇವಸ್ಥಾನದ ಕೆಲಸ ಕಾರ್ಯಗಳಿರ್ಬೋದು, ನಮ್ಮ ಶಾಸಕರು ಮುಂದೆ ನಿಂತು ನಮ್ಮ ಕೆಲಸ ಮಾಡಿಕೊಡ್ತಿದ್ದಾರೆ. ಮತ್ತು ಈಗೂ ಸಹ ಹೇಳಿದ್ರು, ದೇವಸ್ಥಾನದ ಪ್ಲಾನು ಮತ್ತು ಎಸ್ಟಿಮೇಟ್ ಕೊಡಿ, ನಾನು ಸರ್ಕಾರದಿಂದ ಮತ್ತು ಮುಜರಾಯಿ ಇಲಾಖೆಯಿಂದ ನಿಮಗೆ ಅನುದಾನ ಕೊಡಿಸ್ತೀವಿ, ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ಹೇಳಿದ್ರು. ಅವ್ರಿಗೂ ಸಹ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ನಮ್ಮ ಸ್ಥಳೀಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಈಗ ಅಜಯ್ ಕುಮಾರ್ ಅವರು ನೋಡಿ, ಇವಾಗ ಇಷ್ಟೊಂದು ಅವರು ಬಂದು ಹೇಳಿದರು, ನೋಡಿ ನಾನು ಯಾವತ್ತೂ ನಮ್ಮದು ಒಂದು ಓಟು ಇಲ್ಲ, ನಾನು ಇಲ್ಲಿ ಅಮ್ಮನವ್ರಿಗೆ ಪೂಜೆ ಮಾಡಿಸಿ ನಾನು ಎಲೆಕ್ಷನ್ಗೆ ನಿಂತೆ,
ನಾನು ಗೆದ್ದೆ. ಆಮೇಲೆ ಅಮ್ಮನಿಗೆ ಬಂದು ಕೇಳ್ಕೊಂಡೆ, ನನಗೆ ಮಗು ಆಯಿತು, ಅದರಿಂದ ನಾನು ಅಮ್ಮನ ಸೇವೆ ಮಾಡೋಕ್ಕೆ ಸದಾ ಸಿದ್ಧ ಇದ್ದೀನಿ ಅಂತೇಳಿ ಈಗ ಒಂದು ಐಮಾಸ್ ಲೈಟು ನಮ್ಮ ರಾಜೇಂದ್ರ ಅವರು MLC ರಾಜೇಂದ್ರ ಅವರು ಕೋಟ ಅಂದರೆ ಅವರ ಅನುದಾನದಲ್ಲಿ ಅವರು ಆ ಒಂದು ಸುಮಾರು 5 ಲಕ್ಷ ವೆಚ್ಚದಲ್ಲಿ ಆಗುವಂಥ ಐಮಾಸ್ ಅನ್ನು ನಮ್ಮ ದೇವಸ್ಥಾನಕ್ಕೆ ಇನ್ನೂ ಒಂದು 10 ದಿವಸದೊಳಗೆ ಹಾಕ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಟ್ಟಿದ್ದಾರೆ. ತಿರ್ಗಾ ಬಂದು ಕಾರ್ಯಕ್ರಮ ಯಾವುದೇ ಒಂದು ನಮ್ಮ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಆಗಲಿ ಅದನ್ನು ಮುಂದೆ ನಿಂತು ರಾತ್ರಿ ಹಗಲು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ. ಅವ್ರಿಗೂ ಸಹ ಅಂಬಾಭವಾನಿ ಒಳ್ಳೇದು ಮಾಡಲಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮ್ಮ ಲಾಡ್ ಸಮಾಜದ ಇತಿಹಾಸದ ಬಗ್ಗೆ ನಮ್ಮ ಈಗಿನ ಯುವಕರಿಗೆ ಕೆಲವು ವಿಷಯಗಳು ಗೊತ್ತಿಲ್ಲ. ಹಾಗಾಗಿ ಸಂಕ್ಷಿಪ್ತವಾಗಿ 2 ವಿಷಯ ಹೇಳ್ಬಿಡ್ತೀನಿ. ನಮ್ಮ ಲಾಡ್ ಜನಾಂಗದವರು ಫಸ್ಟ್ ಬಂದು ಈಗ ಈ ಹಾಲಿ ಇರ್ತಕ್ಕಂಥ ಪೆಟ್ರೋಲ್ ಬಂಕ್, ಭಗವಾನ್ ಪೆಟ್ರೋಲ್ ಬಂಕ್ ಮುಂಭಾಗ ಕೆಂಚಾಂಬ ಒಂದು ಇದಿದೆ, ಚಿತ್ರ ಇದೆ. ಅಲ್ಲಿ ನಮ್ಮವ್ರು ಬಂದು ಅಲ್ಲಿ ಬಿಡಾರ ಕೊಡ್ತಾರೆ. ಆಗ ಆ ರಾಜ್ಯ ಇದು ನಡೆಸ್ತಾ ಇರ್ತಾರೆ, ರಾಜ್ಯಭಾರ ನಡೆಸ್ತಾ ಇರೋ ಕಸ್ತೂರಂಗಪ್ಪ ನಾಯಕ್ ಅವರು. ಅವಾಗ ಅವ್ರಿಗೆ ಜಾಗ ಕೇಳಿದಾಗ ಅವರೊಂದು ಏನು ಪಂದ್ಯನ ಏರ್ಪಡಿಸ್ತಾರೆ. ಆ ಪಂದ್ಯದಲ್ಲಿ ನಮ್ಮವ್ರು ಗೆದ್ದ ಮೇಲೆ ಲಾಡ್ಪುರ ಅಂದ ಈ ಜಾಗನ ನಮಗೆ ಕೊಡ್ತಾರೆ ಅವರು. ಸುಮಾರು 5 ಎಕರೆ 6 ಎಕರೆ ಜಾಗನ, ಅದು ಲಾಡ್ಪುರ, ಇವತ್ತಿಗೂ ಲಾಡ್ಪುರ ಅಂತಲೇ ಪ್ರಸಿದ್ಧವಾಗಿದೆ. ಒಂದು. ಎರಡನೇದಾಗಿ 1870ರಲ್ಲಿ ಮೈಸೂರು ಮಹಾರಾಜರು ಈ ಜಾಗನ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಇವರು ತಾಸಾ ಪುಷ್ಪ ಅವರು, SN ಕೃಷ್ಣಯ್ಯನವರು ಇದರಲ್ಲಿ ವಿದ್ಯಾ ಗಣಪತಿ ದೇವಸ್ಥಾನದಲ್ಲಿ ಒಂದು ಫಂಕ್ಷನ್ ಮಾಡ್ತಾರೆ. ಅದರಲ್ಲಿ ತಾವರೆಕೆರೆ ತಾಸಾ ಪುಷ್ಪ ಅಂತ ಇದ್ದಾರೆ. ತಾಸಾ ಪುಷ್ಪ ಅವರು ಒಂದು ನಿಡ್ಗಲ್ ವೈಭವ ಅಂತ ಒಂದು ಪುಸ್ತಕ ಬರ್ತಿದ್ದಾರೆ. ಆ ಪುಸ್ತಕದಲ್ಲಿ ನಮ್ಮ ಲಾಡ್ ಸಮಾಜದ ಇತಿಹಾಸ ಪೂರ್ಣವಾಗಿದೆ. ಅದರಲ್ಲಿ ಇವತ್ತಿಗೂ ಆ ಪುಸ್ತಕ ಸಿಗುತ್ತೆ, ಇದರಲ್ಲಿ ಲೈಬ್ರರಿಗಳಲ್ಲಿ ಸಿಗ್ತದೆ. ಆಮೇಲೆ ನಮ್ಮ ಪೂರ್ವಿಕರು ಅಲ್ಲಿ ಹಿಂದೆ ಇರೋ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಯುದ್ಧ ನಡಿಬೇಕಾದ್ರೆ ನಮ್ಮ ಲಾಡ್ ಸಮಾಜದವ್ರಿಗೆ ಲಾಡ್ ಹೈ ಸಿರಾಮೆ ಲಾಡ್ ಹೈ ಬುಲಾಲೆ ಕೌಜಾವ್ ಅಂತ ಹೇಳ್ತಾನೆ ಅವನು. ಅದೇ ಪ್ರಕಾರ ನಮ್ಮವರೆಲ್ಲ ಹೋಗ್ತಾರೆ ಅಲ್ಲಿಗೆ, ಅಲ್ಲಿ ಯುದ್ಧ ಮಾಡ್ತಾರೆ. ಅಲ್ಲಿ ಅಳೆದುಳಿದವರು ಈಗಲೂ ಅಲ್ಲಿದ್ದಾರೆ. ಇದು ನಮ್ಮ ಲಾಡ್ ಸಮಾಜದ ಒಂದು ಇತಿಹಾಸ.